ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನು ನಿನ್ನೆ ಮತ್ತು ಇವತ್ತು 18-19ನೇ ದಿನದ ಯುದ್ಧದ ಫುಲ್ ಏನೇನಾಗಿದೆ ವಿವರಣೆಯನ್ನು ಅಪ್ಡೇಟನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಶೀದ್ ಮುಖ್ಯಸ್ಥ ಸುಲೇಮಾನಿಯನ್ನ ಇಸ್ರೇಲ್ ಮಸೂದ್ ಅಟ್ಯಾಕ್ ಮಾಡಿ ಇವನನ್ನು ಕೂಡ ಮುಗಿಸಾಕಿದೆ. ಇದು ಬಶೀದ್ ಅನ್ನೋದು IRGCಯ ಒಂದು ಸಪ್ರೇಟ್ ಒಂದು ಸಂಸ್ಥೆ. ಅದು ಒಂಥರ ಇರಾನ್ನ ಒಳಗಡೆಯನ್ನ ಕಂಟ್ರೋಲ್ ಮಾಡ್ತಾ ಇತ್ತು. IRGC ಇರಾನ್ನ ಹೊರದೇ ಭಾಗದಲ್ಲಿ ಏನ್ ನಡೀತಿದೆ ಬೇರೆ ಬೇರೆ ದೇಶಗಳನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಅದೇ ರೀತಿ ಆಯತುಲ್ಲಾ ಅಲಿ ಖಮೇನಿ ಅವರ ಬಲಗೈ ಬಂಟನಾಗಿರ್ತಕ್ಕಂಥ ಲಾರಿ ಜಾನಿಯನ್ನು ಕೂಡ ಇವನನ್ನು ಕೂಡ ನಿನ್ನೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿ ಇವನನ್ನು ಕೂಡ ಎಲಿಮಿನೇಟ್ ಮಾಡಿದೆ ಅಂತ ಇಸ್ರೇಲ್ ಕ್ಲೈಮ್ ಮಾಡ್ತಾ ಇದೆ. ಅದಾದ ನಂತರವೂ ಕೂಡ ಲಾರಿ ಜಾನಿ ಅವರ ಅಕೌಂಟಿಂದ ಕೂಡ ಒಂದು ಟ್ವೀಟ್ ಅನ್ನು ಮಾಡಲಾಗಿದೆ. ನಾವು ಬದುಕಿದೀವಿ ಅಂತ ತೋರಿಸೋದಕ್ಕೆ ಈ ಟ್ವೀಟ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇರಾನ್ ಕಳೆದ 3-4 ದಿನಗಳಿಂದ ದುಬೈ ಏರ್ಪೋರ್ಟ್ಗೆ ಕಂಟಿನ್ಯೂಸ್ ಆಗಿ ಮಿಸೈಲ್ಗಳನ್ನು ಹೊಡಿತಿದೆ. ಸದ್ಯದ ಮಟ್ಟಿಗೆ ದುಬೈನ ಏನು ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಮತ್ತೆ ಮೊನ್ನೆ ಎಲ್ಲ ಅಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಅದನ್ನು ಆರಿಸಿ ಇವತ್ತು ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ಏನು ಎಮರ್ಜೆನ್ಸಿ ಇರುವಂತ ವಿಮಾನಗಳನ್ನ ಬಿಡ್ತಾ ಇದ್ರು. ಇದು ಫುಲ್ ಆಗಿ ರದ್ದಾಗಿದೆ. ಏನು ನಿನ್ನೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಆದಂತಹ ಸೆಜಿಲ್ ಮಿಸೈಲ್ಗಳನ್ನ ಹೊಡಿತಾ ಇದ್ದಾರೆ. ಇದರ ಒಂದು ಕೆಪಾಸಿಟಿ ಏನಂತಂದ್ರೆ ಇದು ಎಲ್ಲ ಡ್ರೋನ್ಗಳು ಈ 90 ಡಿಗ್ರಿ ಇದರಲ್ಲಿ ಹೋಗುತ್ತೆ. ಇದು ಆ ಥರ ಅಲ್ಲ. ಇದು ಹಾವಿನ ರೀತಿ ಟಾರ್ಗೆಟ್ ಹತ್ರಕ್ಕೆ ಬಂದಂಗೆಲ್ಲ ಹಾವಿನ ರೀತಿ ಹೋಗಿ ಇಸ್ರೇಲ್ನ ರೆಡರ್ಗಳನ್ನು ಐರನ್ ಡೂಮ್ಗಳನ್ನು ಕನ್ಫ್ಯೂಸ್ ಮಾಡಿ ಅದು ಇರಾನ್ನ ಜಾಗದಿಂದ ಬಿಟ್ಟರೆ 7-10 ನಿಮಿಷಗಳಲ್ಲಿ ಇಸ್ರೇಲನ್ನು ರೀಚ್ ಆಗಿ ಟಾರ್ಗೆಟನ್ನು ಹೊಡಿತಾ ಇದೆ ಅಂತ ಹೇಳಲಾಗ್ತಿದೆ. ಇದರಿಂದ ಇಸ್ರೇಲ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರ ರೇಂಜ್ ಬಂದು 2000 ಕಿಲೋಮೀಟರ್ ಅಂತ ಹೇಳಲಾಗ್ತಿದೆ. ಈ 2009ರಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಮೊದಲಿಗೆ 800 ಕಿಲೋಮೀಟರ್ ರೇಂಜ್ ಇತ್ತು. ಇವಾಗ 2000 ಕಿಲೋಮೀಟರ್ ರೇಂಜ್ ಅಂತ ಹೇಳಲಾಗ್ತಿದೆ. ಇದು ಇಸ್ರೇಲ್ಗೂ ಇರಾನಿಗೂ ಅಷ್ಟೇ ಡಿಫ್ರೆನ್ಸ್ ಇರೋದು. ಅಮೆರಿಕದ ಟ್ರಂಪ್ ನಿನ್ನೆ ಒಂದು ಟ್ವೀಟ್ ಮಾಡಿದ್ದು, ಹಾರ್ಮುಜ್ ಜಲಸಂಧಿಯನ್ನು ನಾವು ಮುಟ್ಟುಗೋಲು ಹಾಕೊಂತೀವಿ. ಎಲ್ಲ ದೇಶಗಳು ಚೀನಾ ಸಹಿತ ಸೇರಿ ಹಲವು ದೇಶಗಳನ್ನು ಇವರು ಬೇಡಿಕೊಂಡಿದ್ದಾರೆ. ಬನ್ನಿ ನಿಮ್ಮ ಯುದ್ಧ ನೌಕೆಗಳನ್ನು ಕಳಿಸಿ, ನಾವು ಯುದ್ಧ ಮಾಡಲಿಕ್ಕೆ ಹಾರ್ಮುಜ್ ಜಲಸಂಧಿಯಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ಅಲ್ರಿ, ಚೀನಾ ಯಾಕೆ ಈ ಯುದ್ಧಕ್ಕೆ ಬರುತ್ತದೆ? ಚೀನಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದರ ಮಧ್ಯೆ ಚೀನಾ ಯಾಕೆ ಬರುತ್ತೆ? ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನೆಲ್ಲ ಇರಾನ್ಗೆ ಕೊಡ್ತಾ ಇರೋದು ಚೀನಾ. ಇವನು ಟ್ರಂಪ್ ಬುದ್ಧಿ ಇಲ್ದವನು ಚೀನಾಗೆ ಕರೀತಾ ಇದ್ದಾನೆ. ಇನ್ನೊಂದು ಮಹತ್ತರ ಅಪ್ಡೇಟ್ ಏನಂತಂದ್ರೆ, ಮುಸ್ತಫಾ ಖಮೇನಿ ಅವರು ಏನು ಫೆಬ್ರವರಿ 28ರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಏನು ಅಟ್ಯಾಕ್ ಮಾಡಿತ್ತಲ್ಲ, ಅದರಲ್ಲಿ ಮುಸ್ತಫಾ ಖಮೇನಿಗೆ ತುಂಬ ಗಾಯಗಳಾಗಿದೆ. ಇವರು ಕೂಡ ಅಲ್ಲೇ ಇದ್ರು ಅಂತ ಹೇಳಲಾಗ್ತಿದೆ. ಇವರ 2 ಕಾಲುಗಳನ್ನು ಮತ್ತು ಹೊಟ್ಟೆಯ ಭಾಗಕ್ಕೆ ಸರಿಯಾದ ಏಟು ಬಿದ್ದಿದ್ದರಿಂದ ಇವರನ್ನ ಏನು ರಷ್ಯಾದ ಒಂದು ಯುದ್ಧ ನೌಕೆಯ ಮುಖಾಂತರ ಇವರು ಮಾಸ್ಕೋಗೆ ಬಂದ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಒಂದು ಕುವೈತ್ನ ಒಂದು ನ್ಯೂಸ್ಗಳಲ್ಲಿ ಹರಿದಾಡ್ತಾ ಇತ್ತು. ಅದಾದ ನಂತರ ರಷ್ಯಾದ ಪುಟಿನ್ ಅವರ ಏನು ಮಾಸ್ಕೋ ಮನೆ ಇದೆ ಅಲ್ಲಿಂದ ಹತ್ತಿರದಲ್ಲೇ ಅವರ ರಕ್ಷಣೆಯಲ್ಲೇ ಇವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಒಂದು ನ್ಯೂಸ್ ಹರಿದಾಡ್ತಿತ್ತು. ಆಮೇಲೆ ಇರಾನ್ ಕ್ಲೈಮ್ ಮಾಡ್ತು, ಇಲ್ಲ ಅವರು ಇರಾನ್ನ ಟೆಹರಾನ್ ರಾಜಧಾನಿಯಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಸಲಿಗೆ ಅವೇ ಇಲ್ಲಿ ತನಕ ಬಂದ್ಬಿಟ್ಟು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಆಗಲಿ ಒಂದು ವಿಡಿಯೋ ಆಗಲಿ ಏನೂ ಕೊಟ್ಟಿಲ್ಲ. ಇದು ನಿಗೂಢವಾಗಿ ಉಳಿದಿದೆ. ಅವರೇ ಬಂದಿದ್ದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಮತ್ತೆ ಇರಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇರಾಕ್ನ ಬಾಗ್ದಾದ್ ಅನ್ನೋ ಒಂದು ಇದು ಬಂದ್ಬಿಟ್ಟು ರಾಜಧಾನಿ ಇರಾಕ್ದು. ಇಲ್ಲಿಗೆ ಅಮೆರಿಕನ್ ನೆಲೆ ಏನಿರುತ್ತಲ್ಲ ಅದಕ್ಕೆಲ್ಲ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಅಲ್ಲಿ ಅಮೆರಿಕನ್ ಆಫೀಸುಗಳಲ್ಲಿ ಮಾತ್ರ ಹೊಡಿತಾ ಇದೆ. ಅಲ್ಲೂ ಕೂಡ ಅಲ್ಲಿ ಯಾವುದೋ ಅಮೆರಿಕನ್ ನೆಲೆಗಳನ್ನು ಯಾವುದು ಇವಾಗ ಅಲ್ಲಿ ಯಾರು ಒಬ್ಬ ಮನುಷ್ಯರು ಇಲ್ಲ, ಎಲ್ಲ ಕೂಡ ಅವರು ಅಮೆರಿಕಕ್ಕೆ ವಾಪಸ್ ಕರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲಿರೋ ಸೈನ್ಯವನ್ನ. ಇದರಿಂದ ಖಾಲಿ ಬಿಲ್ಡಿಂಗ್ಗಳಿಗೆ ಇರಾನ್ ಟಾರ್ಗೆಟ್ ಮಾಡಿ ಹೊಡೆದು ಧ್ವಂಸ ಮಾಡ್ತಾ ಇದೆ. ಅದೇ ರೀತಿ ಅಮೆರಿಕದ ಒಬ್ಬ ರಕ್ಷಣಾ ಏನು ಮಂತ್ರಿ ಇರ್ತಾರೆ ನೌಕಾಪಡೆ, ಅವರು ಕೂಡ ನಿನ್ನೆ ಏನು ಮಾಡಿದ್ದಾರೆ, ರಿಸೈನ್ ಮಾಡಿದ್ದಾರೆ. ನೀವು ಈ ಯುದ್ಧ ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ, ನೀವು ಇಸ್ರೇಲು ಇರಾನ್ಗೆ ಯುದ್ಧ ಆಗ್ತಿರೋದು ನಮಗೇನು ಸಂಬಂಧ, ನಮ್ಮ ಟ್ಯಾಕ್ಸ್ ಹಾಕಿ ಹಾಳು ಮಾಡ್ತಾ ಇದ್ದೀರಾ, ನಮ್ಮ ದುಡ್ಡು ಹಾಕಿ ದುಂದು ವೆಚ್ಚದಲ್ಲಿ ಖರ್ಚು ಮಾಡ್ತಿದ್ದೀರಾ ಅಂತ ಅವರು ರಿಸೈನ್ ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಹೋಗ್ಲಿ ಬಿಡು, ಇವನು ಯೋಗ್ಯತೆ ಇಲ್ಲ, ಇವನಿಗೆ ಡಿಸಿಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ಯುದ್ಧ ನಡೆಯಬೇಕಾದ್ರೆ ಅಂತ ಹೇಳ್ಬಿಟ್ಟು ಅವರನ್ನ ಕಾಮೆಂಟ್ಸ್ ಮಾಡಿ ದೂರ ತಳ್ಳಿದ್ದಾರೆ. ಸದ್ಯಕ್ಕೆ ಅಮೆರಿಕಕ್ಕೂ ಇದರಿಂದ ತುಂಬಾ ತೊಂದರೆ ಆಗ್ತಿದೆ. 12,000 ಕಿಲೋಮೀಟರ್ ದೂರದಿಂದ ಬಂದ್ಬಿಟ್ಟು
ಹೇಳ್ಬಿಟ್ಟು ಇಲ್ಲಿ ಯುದ್ಧ ನಡೀತಾ ಇದೆ. ಏನು ಒಮನ್ನ ಹತ್ತಿರ ಅಬ್ರಾಹಿಂ ಲಿಂಕನ್ನ ಒಂದು ಹಡಗುಗಳನ್ನು ನಿಲ್ಲಿಸ್ಕೊಂಡಿರೋ ಅದು ಸದ್ಯದ ಮಟ್ಟಿಗೆ ಇರಾನಿನ ಡ್ರೋನ್ ಹೊಡೆತಕ್ಕೆ ಹಿಂದೆ ಸರಿದಿದೆ ಅಂತ ಹೇಳಲಾಗುತ್ತಿದೆ. 1300 ಕಿಲೋಮೀಟರ್ ಅಷ್ಟು ಹಿಂದೆ ಸರಿದಿದೆ ಅಂತ ಹೇಳಲಾಗ್ತಿದೆ. ಇದು ಯಾವುದಕ್ಕೂ ಕನ್ಫರ್ಮ್ ಮಾಡ್ಬೇಕು. ಅವ್ರೆ ಯುದ್ಧ ನಡಿಬೇಕಾದ್ರೆ ಅವರೊಂದಿಷ್ಟು ಹೇಳ್ತಾರೆ, ಇವರೊಂದಿಷ್ಟು ಹೇಳ್ತಾರೆ. ಎಲ್ಲವೂ ಏನು ಕನ್ಫರ್ಮ್ ಆಗಿರಲ್ಲ. ಅದು ಅವರಿಗೂ ಒಂದೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ. ಯಾವುದೂ ಇದು ಯುದ್ಧ ಪೂರ್ತಿ ಆದ್ಮೇಲೆ ಗೊತ್ತಾಗೋದು ಏನೇನಾಗಿದೆ ಏನು ಎತ್ತ ಅಂತ. ಸದ್ಯದ ಮಟ್ಟಿಗೆ ಪೆಟ್ರೋಲು ಗ್ಯಾಸು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾಕೆಂತಂದ್ರೆ ಈ ಅಮೇರಿಕ ಮತ್ತು ಇಸ್ರೇಲ್ ಏನು ಮಾಡ್ತಿದೆ, ಟೆಹರಾನ್ನ ಪೆಟ್ರೋಲ್ ಕಂಪನಿಗಳಿಗೆ ಮತ್ತೆ ಗಾರ್ಗ್ ದ್ವೀಪದ ಮೇಲೇನೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಸಹಿತ ಏನು ಹತ್ತಿರದಲ್ಲಿರ್ತಕ್ಕಂಥ ದುಬೈ, ಕುವೈತು, ಒಮಾನ್ ಇಲ್ಲೆಲ್ಲ ಕೂಡ ಇವರು ಕೂಡ ಪೆಟ್ರೋಲಿಯಂ ಕಂಪನಿಗಳಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ದರಿಂದನೇ ಇದರೆಲ್ಲ ಲಕ್ಷಣಗಳು ನೋಡ್ತಾ ಇದ್ರೆ ಈ ಸದ್ಯದ ಮಟ್ಟಿಗೆ ಈ ವೀಕಲ್ನೇ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಇಲ್ಲಿ ತನಕ ಬಂದಂಥ ಅಪ್ಡೇಟ್ ಇದಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.